ವಿಕ್ರಮ ಅವರೀಗ ನಮ್ಮ ಚಿತ್ರಕ್ಕೆ ಎರಡು ಸಾಂಗ್ಗಳಿಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮದ ಸಾಂಗು ನಮ್ಮ ಇದು ಉತ್ತರ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರೆ, ಇನ್ನೊಂದು ಸಾಂಗು ಹಳೆ ಮೈಸೂರು ರೆಪ್ರೆಸೆಂಟ್ ಮಾಡುತ್ತೆ. ಈಗ ನನಗೆ ತ್ರಿಲೋಕ ಇದ್ರದ್ದು ಒಂದು ಕೆಜಿ ಇದ್ರದ್ದು ಕಾಂತಾರ ಸಾಂಗು ಕರ್ಮದ ಕಲ್ಲನ್ನು ಕೇಳಿದ್ಮೇಲೆ ನಾವು ನಿರ್ದೇಶಕರು ನಾವೆಲ್ಲ ಟೀಮ್ ಕರೆದು ಆಗುತ್ತೆ. ಚೆನ್ನಾಗಿ ಮಾಡಿದ್ರು. ಹರಿಕೃಷ್ಣ ಅವರು ಅದಕ್ಕೆ ಬಹಳ ಪರಿಶ್ರಮ ಹಾಕಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬರ್ತದೆ ಸಾಂಗ್. ಇದು ಟ್ರ್ಯಾಕ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಇದು ಟ್ರ್ಯಾಕ್ ಆದ್ರಿಂದ ಇನ್ನು ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ತೀರ್ಮಾನ ಮಾಡಿದ್ರು. ಹರಿಹರನ್ನು ಬೇರೆ ಅದನ್ನ ಎರಡು ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅವರು ಶಂಕರ್ ಮಹಾದೇವನು ಆ ಥರ ವಾಯ್ಸಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಇನ್ನೂ ಫೈನಲ್ ಆಗಲಿಲ್ಲ, ಅಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರನ್ನ ಮಾತಾಡಿದ್ರು ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಇಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರೆಸಿ ಶೂಟಿಂಗ್ನಲ್ಲೇ ಒಂದು ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರ್ಸೋರು, ಎರಡನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರ ಮತ್ತು ಊಟಿ ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನ ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ನವ್ರು ನಾವೆಲ್ಲ ದೂರ ಎಲ್ಲ ರಿಲೀಸು ಅಂದ ತಕ್ಷಣ ಮುಹೂರ್ತ ಅಂದ ತಕ್ಷಣ ಬರೀ ಬೆಂಗಳೂರಲ್ಲಿ ಮಾಡಿಬಿಟ್ಟು ಯಾವುದೋ ಒಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋ ಅಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ, ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮಂಗ ಕರ್ನಾಟಕ ಬಲಂ ಅಜೇಯಮನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 60-70 ಸ್ಪೀಡ್ಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಮಾಸ್ಟ್ರು. ಸೊ ಆ ಸ್ಪೀಡಲ್ಲೇ ಸಾಂಗನ್ನ ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿನ ಮಾಸ್ಟರ್ನಾ ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಚೆನ್ನಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. 120 ಅಂದರೆ 240 ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಉರುಪನ್ನ ನಮ್ಮ ಧ್ಯಾನ್ ಅವರು ಅದರಲ್ಲಿ ಭಾಳ ಏನು ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಏನಿರ್ತೀವಿ ನಾವು ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದಿದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಫ್ರೇಮ್ನ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಯೋಗೇಶ್ವರ್ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ
ಏನು ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಜೊತೆ ಇದ್ದಾರೆ, ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಹೇಳ್ಬೇಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನಂತೀವಿ, ಒಂದು ದೊಡ್ಡ ಸಂಸಾರನ ಕಟ್ಕೊಂಡು ಬಾದಾಮಿ ಕರ್ಕೊಂಡ್ಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬೀಡು ಬಿಟ್ಟಿದ್ದೀವಿ. 8ನೇ ತಾರೀಕಿನ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಡುವುದು, ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯ ಹೇಳ್ಬಿಟ್ಟಿದ್ದಾರೆ. ಯಾಕಂತಂದ್ರೆ 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನ ಹೇಳ್ಕೊಳ್ತಾ ಹೋಗುತ್ತೆ. ಕಥೆಯಲ್ಲಿ ಪ್ಯಾರಲ್ ಆಗಿ ಬರುತ್ತೆ ಕಥೆಯಲ್ಲಿ ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ. ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕಥೆ ಪೂರ್ವವಾಗಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಪಾಠದಲ್ಲಿ ಹೋಗುತ್ತೆ ಆ ಕಥೆಯನ್ನು. ಆ ಕಥೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡೋಲ್ಲ. ಹಲೋ, ಏನು ಹೇಳಿ ಸರ್? ಎಲ್ಲ ನೀವು ನೋಡಿದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ರು. ಅಲ್ಲಿ 500 ಪ್ಲಸ್ ಜೂನಿಯರ್ಸ್ ಅದು ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾರೆ. 1000 ಮೆಂಬರ್ಸ್ ಬಂದ್ಬಿಡ್ತಾರೆ ಆಲ್ರೆಡಿ ಆಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಅವ್ರದ್ದು ಅದೆಲ್ಲ ಮತ್ತೊಂದು ಇಲ್ಲ ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲ ಸೇರಿದ್ರು ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾರೆ ಎಲ್ಲ. ನಿಮ್ಮ ಕ್ವಶನಲ್ಲಿ ಆನ್ಸರ್ ಇದೆ. ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಇಷ್ಟು ದಿನ ನಾವು ಹೇಳಬೇಕು, ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ, ಯಾರು ಹೇಳ್ತಾರೆ? ಸೊ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳ್ಬೇಕು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸಗುಡಿ ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳ್ಬೇಕು. ನಾವು ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳು ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ ಯೋಗೇಶ್ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವ ಇರ್ತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಬೇಸಿಕ್ ಆಗಿ ಯೋಗೇಶ್ವರ ಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಥೆ ಆಗಿದ್ದರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ, ಒಂದೊಂದು ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವಕವಾಗಿ ನಮ್ಮ ರಮೇಶ್ ಸಾರು ಅವರೆಲ್ಲ ಸೇರ್ಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಹೆದಾಳೆ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ, ಅವರು ಕೈಗಾಲದಲ್ಲಿರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ, ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಹಿಸ್ಟ್ರಿ
ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ಈ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಸ್ಕ್ರೀನ್ ಪ್ಲೇ ಮೂಮೆಂಟ್ ಅಂದಾಗ ನೀವು ಕೇಳೋದು ಭಾಳ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿ. ಯಾಕಂದರೆ ಹಾಫ್ ಲೈನ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ನಾವು ಹೇಳಬೇಕು ಅಂತ ಹೋದಾಗ ಅವ್ರು ಆಗಲೇ ಕೇಳಿದ್ರೆ ಹೇಗೆ ಇಷ್ಟ ಆಗುತ್ತೆ ಅಂತ. ನಾವು ಬಂದಾಗ ಒಂದು ಫಸ್ಟ್ ಬಂದಾಗ ಆಡಿಯನ್ಸು ಥಿಯೇಟ್ರಿಗೆ ಬಂದು ಕೂತಾಗ ಅವರಿಗೆ ನಾವು ಮನದಟ್ಟು ಮಾಡಬೇಕು. ನಾವು ಏನು ಹೇಳ್ತಿದ್ದೀವಿ, ಯಾರ ಬಗ್ಗೆ ಹೇಳ್ತಿದ್ದೀವಿ, ಯಾಕೆ ಹೇಳ್ತಿದ್ದೀವಿ ಅಂತಕ್ಕದನ್ನು ಮನದಟ್ಟು ಮಾಡಬೇಕು. ನಾವು ಬಾದಾಮಿಯಿಂದ ತೋರಿಸಿದಾಗ ಬಾದಾಮಿ ವಿಷಯ ಹೇಳ್ತಾ ಇದ್ದೀವಿ ಅಂತ ಏಕದಮ್ ನಾವು ಆಫ್ಲೈನಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ಅದರಿಂದ ಅದನ್ನು ಹೇಗೆ ಆ ಸ್ಕ್ರೀನ್ ಪ್ಲೇ ಇರೋದಿಲ್ಲ, ಡೈರೆಕ್ಟಾಗೇ ಇರುತ್ತೆ. ಬಿಗಿನಿಂಗಲ್ಲಿ ಮೊದಲು ಒಂದು ಏನು ಹೇಳ್ತೀವಿ ಸಿನಾಪ್ಸಿಸ್ ಥರ ಏನಿರುತ್ತೆ ಅದನ್ನು ನಾವು ಹೇಳಿ ಅದಾದ ನಂತರ ಮಿಕ್ಕಿದ ಕತೆ ಹೋಗೋದನ್ನು ಸ್ಕ್ರೀನ್ ಪ್ಲೇ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಕತೆ ಸಾಕಷ್ಟು ತಿರುವುಗಳಿದೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಇದೆ ಇದರಲ್ಲಿ. ಏನಂದರೆ ಹಿಸ್ಟಾರಿಕಲ್ ಮತ್ತು ಸೋಷೋ ಹಿಸ್ಟಾರಿಕಲ್ ಥರ ಇರುತ್ತೆ ಸಿನಿಮಾ. ಸರ್, ಆ ಕಾಲದ ಕಾಸ್ಟ್ಯೂಮ್ಸ್ ಅಥವಾ ಪರಿಸರ ಇದರ ರಿಸರ್ಚ್ ವರ್ಕ್ ಯಾವ ಥರ ಇದೆ ಪರಿಸರ? ಆ ಕಾಲದ ಕಾಸ್ಟ್ಯೂಮ್ಸು ಪರಿಸರ ಇದರದೆಲ್ಲ ಅಂದರೆ ಅರಮನೆ ಇದನ್ನೆಲ್ಲ ಯಾವ ಥರ ಹೆಂಗೆ ರಿಸರ್ಚ್? ಡೆಫಿನೆಟ್ ಆಗಿ ಸರ್. ಇವತ್ತಿನ ದಿವಸ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಟೆಕ್ನಾಲಜಿಗೋಸ್ಕರ ನಾವೆಲ್ಲ ನಮಗೋಸ್ಕರ ಟೆಕ್ನಾಲಜಿ ಅಂತ. ಆ ಟೆಕ್ನಾಲಜಿನ ನಾವು ಬಳಸ್ಕೋಬೇಕು. ನಾವು ಈ ಚಿತ್ರಕ್ಕೆ ಎಷ್ಟು ಬೇಕು, ಏನು ಬೇಕು, ಹ್ಯಾಕ್ ಬೇಕು ಅಂತಕ್ಕಂಥದ್ದನ್ನು ನಾವು ಆಗಲೇ ಈಗ ಕ್ಯಾಮ್ರಾಮನ್ನು ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಅವರು ನಾವೆಲ್ಲ ಕೂತ್ಕೊಂಡು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಸಿ ಜಿ ಕೂಡ ಇರುತ್ತೆ. ಯಾಕಂದರೆ ಇವತ್ತಿನ ಇದಕ್ಕೆ ಬೇಕಾಗಿರ್ತಕ್ಕಂಥ ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ತಾವು ಈಗಾಗಲೇ ನಮ್ಮ ಟೀಸರ್ ಬಿಟ್ಟಾಗ ನೀವು ಮೂರ್ತಿ ಬಿಟ್ಟಾಗ ನೋಡಿರ್ಬೋದು. ಆದಮೇಲೆ ಏನು ಗ್ರ್ಯಾಚುವಲ್ ಇದೆ, ಈ ಸಿನಿಮಾ ಏನು ಸ್ಟೈಲಲ್ಲಿ ಇರುತ್ತೆ ಅಂತ ಈಗ ನಿಮ್ಗೆ ಆಗಲೇ ಅರ್ಥವಾಗುತ್ತೆ. ಯಾಕಂದರೆ ಒಂದು ಕಡೆ ನಾವು ಪುಲಿಕೇಶಿ ತೋರಿಸಿ ಅದಾದ ನಂತರ ರೈತ ಮತ್ತು ರೈತನ ಮಗನ ಬಗ್ಗೆ ಎರಡು ತೋರಿಸಿದ್ದೀವಿ ನಾವು. ಅಂದರೆ ರೈತರು ಬಂದು ಯೋಗೇಶ್ವರ್ ಸರ್, ರೈತನ ಮಗ ಬಂದು ಧ್ಯಾನ್ ಅವ್ರು ಮಾಡಿದ್ದಾರೆ. ಸೊ ಎರಡು ನಿಮಗಿದೆ ಅದರಲ್ಲಿ. ಸೊ ಅದನ್ನು ನೋಡಿದ್ದೀರ ನೀವು. ಸೊ ಒಂದು ಈ ಥರ ಸಿನಿಮಾ ಅನ್ನೋದು ಒಂದು ಕಲ್ಪನೆ ಬಂದಿರುತ್ತೆ ನಿಮ್ಗಾಗಲೇ. ಅಲ್ಲ, ಖಂಡಿತ ಸರ್. ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ಏನಾಗುತ್ತೆ, ಈ ಅರ್ಜೆನ್ಸಿ ಅನ್ನೋದು ಇರುತ್ತೆ. ಕೆಲವು ಟೈಮಲ್ಲಿ ಅರ್ಜೆನ್ಸಿ ಇದ್ದಾಗ ನಮ್ಗೆ ಟೈಮ್ ಆಗಲಿಲ್ಲ, ನಮ್ಗೆ ಸಿ ಜಿ ಅದಾಗಲಿಲ್ಲ, ಅದೆಲ್ಲ ಅನ್ನೋದು ಇರ್ತದೆ. ಸೊ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಯೋಗೇಶ್ವರ್ ಸರ್ ಪಕ್ಕ ಇದ್ದಾರೆ. ನಾವು ಈ ಸಿನಿಮಾದಲ್ಲಿ ಇದು ಹಿಂಗೆ ಮಾಡ್ತೀವಿ, ಇದನ್ನು ಲೈವ್ ಮಾಡ್ತೀವಿ, ಇದನ್ನು ಸಿ ಜಿ ಮಾಡ್ತೀವಿ ಅಂತೆಲ್ಲ ಪಕ್ಕ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ನಾವು ಪಕ್ಕ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಈಗಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ. ಅದಕ್ಕೆ ಆಗಲೇ ಒಂದು ಸಾಕಷ್ಟು ಕೆಲಸಗಳು ಹೋಗಿದೆ, ಆಗಲೇ ಸಿ ಜಿ ಕೊಟ್ಟೋಗಿದೆ. ಆ ಕೆಲಸಗಳೆಲ್ಲ ನಡೀತಾ ಇದೆ. ಯಾಕಂದರೆ ಇವತ್ತಿನ ದಿವಸ ಸಿ ಜಿ ಇಲ್ದಿರ ಏನು ಮಾಡ್ಬೋದು, ಸಿ ಜಿ ಇಟ್ಕೊಂಡು ಏನು ಮಾಡ್ಬೋದು ಅನ್ನೋದಿದೆಯಲ್ಲ, ನೀವು ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಾ. ಅದನ್ನು ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್. ಇಂಥ ಸಿನಿಮಾ ಮಾಡಬೇಕಾದಾಗ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮ್ಮ ಕ್ಯಾಮ್ರಾಮನ್ ಚಂದ್ರ ಅವ್ರು ಬಿಡೋದೇ ಇಲ್ಲ ಸರ್, ನಾನು ಮಾಡೋಲ್ಲ ಸರ್, ತೆಗಿಯೋಕ್ಕಾಗಲ್ಲ ಸರ್ ಅಂದ್ಬಿಡ್ತಾರೆ. ಸೊ ಅದರಿಂದ ಭಾಳ ಬಿಡೋದು. ಯಾಕಂದರೆ ಡಿ ಇಂದ ಹಿಡಿದು ಸಿ ಜಿಯಿಂದ ಹಿಡಿದು ಅವರೇ ಹೋಗೋದ್ರಿಂದ ಭಾಳ ಸೂಕ್ಷ್ಮವಾಗಿರುತ್ತೆ. ಅವ್ರ ಕ್ವಾಲಿಟಿ ನೀವು ನೋಡಿದ್ದೀರ. ಶೇಖರ್ ಚಂದ್ರ ಅವ್ರ ಕ್ವಾಲಿಟಿ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನೀವೆಲ್ಲ ನೋಡಿರೋದ್ರಿಂದ ಇದು ಫೈನ್ ಟೆಕ್ನಿಷಿಯನ್. ಯೋಗಿ ಸರ್ ಜೊತೆ ಮತ್ತು ಧ್ಯಾನ್ಗೆ ಫಸ್ಟ್ ಸಿನಿಮಾ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಇನ್ನು ಎಲ್ಲ ಟೆಕ್ನಿಷಿಯನ್ಸು ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಣ್ಣ ಸರ್ ಜೊತೆ ನನ್ನ 2ನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ after 20 years. ಸೊ ತುಂಬ ಖುಷಿಯಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್. ಸಿನಿಮಾ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ದೊಡ್ಡ ಸ್ಕೇಲಲ್ಲಿ ಪಿಕ್ಚರೈಸೇಷನ್ ಆಗ್ತಾಯಿದೆ ಈ ಸಿನಿಮಾ. ಆ್ಯಂಡ್ ನಾನು ಪರ್ಸನಲಾಗಿ ಹೇಳ್ಬೇಕಂದ್ರೆ ಈ ಸಾಂಗ್ನ ನಾನು ಊರುಗಳಲ್ಲಿ ಜಾತ್ರೆ ನೋಡಿದ್ದೆ. ಈ ಸಾಂಗಲ್ಲಿ ನಾನು ಜಾತ್ರೆ ನೋಡಿದೆ ವಾಪಸ್. ಯೋಗಿ ಸರ್ ಅಷ್ಟು ಜನ ಡ್ಯಾನ್ಸರ್ಸು, ಅಷ್ಟು ಜನ ಅದಕ್ಕೆ ಫಿಲ್ಲಪ್ಸು, ನಾವೇನೇನು ಕೇಳ್ತಾ ಇದ್ವು ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು. ನಾನು ಆ ಫ್ರೇಮ್ನ ಕಂಟ್ರೋಲ್ ಮಾಡೋಕ್ಕೆ 2 DOPಗಳು ಕೆಲವು ಕೆಲಸ ಮಾಡ್ತಾಯಿದ್ದೀವಿ. ಆ ಥರ ಈ ಸಾಂಗ್ ಪಿಕ್ಚರೈಸೇಷನ್ ಆಯಿತು. ತುಂಬ ಖುಷಿ ಆಗುತ್ತೆ ಸರ್. ಇದೇ ಥರ ಫಿಲ್ಮ್ನ ಎಂಟೈರ್ ಫಿಲ್ಮ್ನ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.
ಸಿ ಜಿ ಬಂದ್ಬಿಟ್ಟು ಈ ಸಿನಿಮಾ ಪ್ರೊಡಕ್ಷನ್ ಡಿಸೈನರ್ ಬಂದ್ಬಿಟ್ಟು ಶಿವಕುಮಾರ್, ನಮ್ಮ ಕೆ ಜಿ ಎಫ್ ನಮ್ಮ ಮ್ಯಾಕ್ಸ್ ಮಾರ್ಕ್ ಮಾಡಿದ ಪ್ರೊಡಕ್ಷನ್ ಡಿಸೈನರ್ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಮರ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆಲಿ. ಆ್ಯಂಡ್ ಸಿ ಜಿ ಬಂದ್ಬಿಟ್ಟು ನಿರ್ಮಲ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಿ ಜಿ ಕೇಳಿದ್ರು, ಇಡೀ ಸಿನಿಮಾದಲ್ಲಿ ಸಿ ಜಿ ಪೋರ್ಷನ್ ಏನೇನು ಬರುತ್ತೆ ಆಲ್ರೆಡಿ ಒಂದು ಎ ಐ ವರ್ಷನಲ್ಲಿ ಆಲ್ರೆಡಿ ಡಿಸೈನ್ ಮಾಡಿ ವರ್ಕ್ ಮಾಡಿ ಅದು ಹೆಂಗೆ ಬರುತ್ತೆ ಹೆಂಗೆ ಅಂತ ಒಂದು ಆಲ್ರೆಡಿ ಒಂದು ಐಡಿಯಾ ತೊಗೊಂಡು ಅದನ್ನ ಇಟ್ಕೊಂಡು ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀವಿ ಸಿನಿಮಾ ಒಳಗಡೆ. ಸೊ ಅದನ್ನು ಅಚೀವ್ ಮಾಡೋದು ಇರೋದು ಸಿ ಜಿ ಇರುತ್ತೆ. ಆ್ಯಂಡ್ ಸಿ ಜಿ ಮಿನಿಮೈಸ್ ಮಾಡೋದು ಹೆಂಗೆ ಅಂತ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅದನ್ನು ಸಿ ಜಿನ ಮಿನಿಮೈಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಒರಿಜಿನಲ್ ಸೆಟ್ಸ್ ಒರಿಜಿನಲ್ ಇದು. ಸೊ ಫಿಲಮ್ಸ್ ಮಾತ್ರ ಸಿ ಜಿ ಹೋಗ್ತಾ ಇದೆ. ನಾನು ಇವತ್ತವರೆಗೂ ಮಾಡಿರೋದ್ರಲ್ಲೆಲ್ಲ 5 ಡೇಸೇ ಹೈಯೆಸ್ಟ್ ಡೇಸು. ಸರ್ 6 ಡೇಸ್ ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150 ಆ ಥರ ಮಾಡಿ, ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ. ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಹೇಳ್ದಂಗೆ 1000 ಕ್ರೂ ಮೇಲಿದ್ದರು ಜೂನಿಯರ್ಸ್ ಇವರೆಲ್ಲ ಬಂದು. ತುಂಬ ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಸೆರೆ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟ್. ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅರ್ಸೆನ್ಸ್ ಎಲ್ಲ ಒಂದು ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ ಅದಕ್ಕಿಂತ ದೊಡ್ಡದಾಗಿ ಒಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ, ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KP ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನಾನು ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅದೇ ಹೇಳಿದ್ರೆ ನಾನು ಓಕೆ ಅಂದ್ರೂ ಬಿಡೋದಿಲ್ಲ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಿದ್ರೆ ಖಂಡಿತ ನಮಗೆ ಯಾವುದೇ ಒಂದು ಆರ್ಟಿಸ್ಟ್ಗೆ ಆ ಥರ ಹೇಳಿದಾಗ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣನೇ ಆರ್ಟಿಸ್ಟ್ ಇರ್ತಾರೆ ಸರ್. ಆರ್ಟ್ನ ಟ್ವಿಸ್ಟ್ ಮಾಡೋದು ಅವ್ರು ಆರ್ಟಿಸ್ಟ್ ಆಗ್ತಾರೆ. ಇಲ್ಲ ಸರ್, ರಿಹರ್ಸಲ್ ಮಾಡಿದ್ವಿ. ಅವ್ರಿಗೆ ಫಸ್ಟ್ ಸಿನಿಮಾ ಇರೋದ್ರಿಂದ ರಿಹರ್ಸಲ್ ಮ್ಯಾನರಿಸಮ್ ಎಲ್ಲ ಹೇಳ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತೆ ಅವರು ಹೇಳಿದ್ನಲ್ಲ ಸರ್, ಏನಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ತಾರೆ, ಇನ್ನೊಂದ್ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ. ಕೇಳಿ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ. ಥ್ಯಾಂಕ್ಸ್ ಟು ಸರ್. ಎಲ್ಲನೂ ನಮ್ಮ ಸರಿಂದನೇ ಆಗಿರೋದು. ಖಂಡಿತ ಸರ್. ಆಫ್ಟರ್ KGF ಅಂಡ್ KD ನಂತರ ಇದೇ ದೊಡ್ಡ ಬಜೆಟ್ ಆಗುತ್ತೆ ಸರ್. ಇದು ಮೈಲಿಗಲ್ ಆಗುತ್ತೆ ನಮಗೆ. Hello. Okay, loud enough? Perfect. Yes? Yes, so we are working on the song as of now, and we have started shooting a little bit of bits for the movie, and it's really, really exciting. ಸರ್ ಆನ್ ಮಾಡಿ ಸರ್ ಆನ್ ಮಾಡಿ. Okay. Is everybody more comfortable in English or Hindi? English is fine. Perfect. So my character is of a girl who has studied in foreign and is coming back and is equipped with a lot of knowledge. And she has this role of a person who is really, really curious and is interested in the history of this place. And that is the role. And further on, you'll be seeing it in the movie. Your shooting started? Yes. How is the experience? The experience has been great because this is my debut film, and one thing is there for sure. Whenever you start something new, you get really, really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch.
And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience, and that sums up. It's just wholesome. About your co-star and producer, director. So first of all, about the director, sir, he's probably the most patient person ever. Whenever I come up to him, I'm always like, "Sir, did I do this right? Can you tell me what I can improve upon?" And he very patiently tells, like, "Malika, you can probably do this, that," and then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film, it's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met also. We haven't met that much, but yes, one thing is for sure, that there's this certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Murad, one thing is very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. Regarding your school days. Yes, we have. So I've studied political science and economics, but in school I was an art student, so yes, a little bit about the empire I've read. But not much in detail. But yes, after I came here, I'm learning a lot about it. Waiting and coming here. After 20 years, I'm back to Kannada industry. The word coming back itself feels very emotional. And I'm also proud to be part of this film, Karnata Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of, very, very, good at work, in every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Jan's mother, and it's very emotional, very touching, and very important. And coming back, I think I cannot ask for more. This is the best opportunity that I would really, look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about being one of them. And you don't see Laya there, but you will see a mother that's struggling for her son.
So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And Director sir, I would like to thank you for being like a backbone. Like, you know, after every shot, I kind of, without knowing, look at you to see whether it's okay or not. And your okay is very important for me, and that's so nice, you know, that you handle it very patiently. Most of the time is very, very patient, and I wonder how he can do that. That's really surprising. But thank you, sir, for being patient with us. And coming to Jan, of course, he is very hardworking and very talented. But he doesn't take anything for granted. He wants to make sure he's doing it right every minute, and he takes inputs from everyone and he processes it and delivers, and that's very important. And he looks very good on screen, and we share a mother and son bond even outside the movie, like not only on the set and off the set also. So that's very important that it shows on the screen. So I think I wish him all the best and good luck for all his future projects as well. And I would like to thank for this wonderful opportunity from CP Yogeshwar sir and Sheila Yogeshwar sir, madam, and all the co-stars. And I have a lot to say, but I'll keep it saved for next time. And thank you for coming, and I would really like your blessings. Please watch this film whenever it comes, and hope you will like it. Thank you. ಫಸ್ಟ್ ಈ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ದೇಸಾಯಿ ಸರ್ ಫಸ್ಟ್ ಫೋನ್ ಮಾಡಿದ್ದು. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ CP ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗ್ಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ, ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮರಾಮ್ಯಾನ್ ಅಂಥವ್ರ ಜೊತೆ ವರ್ಕ್ ಮಾಡೋ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟರಾಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆಗೋದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರ ಡೌಟೇ ಇಲ್ಲ. ಬಲಮಿಗೆ ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ಅವಕಾಶ. ನಾನು ನೇರವಾಗಿ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಈ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾನು ಬರೆದಿದ್ದಂತಾರೆ ನನ್ನ ಜೊತೆ ಗುರುರಾಜ್ ದೇಸಾಯಿ ಇದ್ದಾರೆ, ವಿಶ್ವ ಇದ್ದಾರೆ, ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ಟರೆ ಆ ಕಡೆ ಕಾಂತಾ ಶ್ರೀಕಾಂತ ಇದ್ದಾರೆ, ದಮ್ಮೂರ್ ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. CP ಯೋಗೇಶ್ವರ್ ಅವ್ರ ಸರ್ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರೆದಿದ್ದೆ ಅಷ್ಟೇ, ಮಧು ಸರ್ ಡೈಲಾಗ್ ಬರೆದಿದ್ದು. ಅದು ಬಿಟ್ಟರೆ ಇಡೀ ಟೀಮ್ ನನಗೆ ಹೊಸದು. ನಾನು 150-160 ಸಿನಿಮಾ ಬರೆದಿದ್ರು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ನೀವು ತುಂಬ ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬ ಚೆನ್ನಾಗಿ ನೋಡಿದ್ವಿ. ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಾಣಿಸದೇ ಇರುವಂಥ ಶೀಲಾ ಮೇಡಮ್ನ. ನಾವೇನು ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಯೂತ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತಿದ್ದಾರೆ, ಅವರು ಎಕ್ಸಿಬಿಟರ್ ಆಗಿ ಬರ್ತಾರೆ ಸರ್. ಒಂದು ಸಲ ನಾವು ಸೀನ್ ಮಾಡಿದ್ರೆ ಮಾತ್ರ
ಆ ಸೀನ್ ತಿದ್ದಿ ತೀಡಿ ಅರ್ಗಿಸಿ ಗಿರಿಸಿ ಎಲ್ಲ ಹಾಕಿ ಅಂದ್ರೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಪ್ರಶ್ನೆ ಬರುತ್ತೆ. ಸ್ಕ್ರೀನ್ ಪ್ಲೇ ಮಾಡೋದು ಆ ಥರ ಅಲ್ಲ. 12 ಗಂಟೆ ಬೇಕಾದ್ರೆ ಪ್ರಶ್ನೆ ಬರುತ್ತೆ ಯೋಗೇಶ್ವರ ಸರ್ ಕಡೆ ಇರ್ತಾರೆ, ಸ್ಪಾಟ್ ಪ್ರಶ್ನೆ ಬರುತ್ತೆ ಇವ್ರ ಕಡೆ ಇರ್ತಾರೆ. ನಾವೆಲ್ಲವೂ ರೀಡಿಂಗ್ ಕೊಡ್ತಾ ಇದ್ರೆ ಮೇಡಮ್ ನೋಡ್ಕೋತು ಅಂದ್ರೆ ಇದು ನನ್ನ ಆಡಿಯನ್ಸ್ ಆಗಿ ನೋಡೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ. ಸೊ ಇದೆಲ್ಲವನ್ನು ಮಾಡಿ ಹೊಸ ಸೀನ್ ಬರೆದ್ರೆ ಆ ಸುರೇಶ್ ಅವ್ರು ಬರ್ತಾರೆ, ಈ ಸಿನಿಮಾದಲ್ಲಿ ಆ ಸೀನ್ ನೋಡಿದ್ವಿ ಸಾರ್ ಅಂತಾರೆ. ಸೊ ಹೀಗೆ ನಮ್ಮನ್ನು ಹಾಕೊಂಡು ರೂಪುಬಿಟ್ಟಿದ್ದಾರೆ ಅಂತಾನೆ ಅನ್ಬೋದು ಬೇಕಾದ್ರೆ. ಸೊ ಅವಾಗ ನೀವು ಕೇಳಿದ್ರಿ ಒಂದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ. ನೀಟಾಗಿ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಜಡೆ ಇದ್ದಂಗೆ ಇರುತ್ತೆ ಅದು. ಮೂರೆಳೆ ಹಾಕಿ ಹಿಂಗೆ ಗಡಿತೀರ ಹಾಗೆ ಜಡೆ ಹೆಣ್ಣದಂಗೆ. ಇದರಲ್ಲಿ ಒಂದು ಯೂತ್ಫುಲ್ ಕಥೆ ಇದೆ, ಅವ್ರಿಗೆ ಇಂಟೆನ್ಷನ್ ಏನಿದೆ, ಏನು ಕರ್ನಾಟಕ ಬಲಮನ ಸೈನ್ಯ ಕಟ್ಟ ಒಂದಾದ್ರೆ, ಇನ್ನೊಂದು ಇವತ್ತಿನ ಉತ್ತರ ಕರ್ನಾಟಕದ ಬವಣೆ ನೀರಿನ ಪ್ರಾಬ್ಲಮ್ ಒಂದು ಲೈನ್ ಓಡ್ತಾ ಇರುತ್ತೆ, ಇನ್ನೊಂದು ಪುಲಿಕೇಶಿ ಕಥೆ ಓಡ್ತಾ ಇರುತ್ತೆ. ಈ ಮೂರು ಬ್ಲೆಂಡ್ ಆಗಿ ಬರುವಂಥದ್ದು ತುಂಬಾ ಕಷ್ಟ. ಅದಕ್ಕೆ ಪೂರ್ವಕವಾಗಿ ಕಥೆ ಅಂತ ಅಂದ್ಕೊಟ್ಟವ್ರು ಯೋಗೇಶ್ವರ್ ಸರ್. ಇದನ್ನ ಮೂರನ್ನೇ ಹಿಡಿದಿದ್ವಿ. ನೀವು ಸಿನಿಮಾ ನೋಡಿದ ತಕ್ಷಣ ಪುಲಿಕೇಶನ್ ಕಾಟಾಚಾರಕ್ಕೆ ಹೇಳಿದ್ರು ಅಂತಾನೋ ಅಥವಾ ಈ ಕಥೆಗಳೆಲ್ಲ ಬೇಕು ಅಂತ ತುರ್ಕಿದ್ದಾರೆ ಅಂತ ನನ್ಗೆ ಯಾವುದು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಪೂರ್ವಕವಾಗಿ ಪಾತ್ರಗಳು ನಿಂತಿರೋಂಥದ್ದು. ನಾನು ನೋಡಿದ್ರೆ ಕೆಲವು ಬಗ್ಗೆ ಕೇಳಿದ್ದೆ, ನಾನು ಇಂತಿಂತ ಒಳ್ಳೆ ಆರ್ಟಿಸ್ಟ್ಗಳಿಗೂ ವರ್ಕ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದ್ರಲ್ಲಿ ತುಂಬಾ ವಿಶಿಷ್ಟವಾಗಿ ನೋಡಿದ ಸಂಪತ್ ಸರ್. ನಾನು ವರ್ಕ್ ಮಾಡಿರಲಿಲ್ಲ, ಬಹಳಷ್ಟು ಸಲ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅವ್ರ ಹತ್ರ ಬಹಳಷ್ಟು ಡಿಸ್ಕಷನ್ ಆಗಿತ್ತು ಈ ಸಿನಿಮಾದಲ್ಲಿ. ಮಾನಸಿ ಮೇಡಮ್ ಅವ್ರ ಜೊತೆ ಅವ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಾಲರಾಜ್ ಬಾಡಿ ಅವರು, ಪೃಥ್ವಿ ಸುಬ್ಬಯ್ಯ ಮಾತ್ರ ನಾನು ಹಿಂದಿನ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಹೊಸೊಬ್ಬರು, ಎಲ್ಲರೂ ತುಂಬಾ ಇಯರಿಂಗ್ ಅಂದ್ರೆ ಕೇಳೋ ಪೇಷನ್ಸ್ಗಳಿದ್ದಾರೆ ಎಲ್ಲರೂ, ಇನ್ಕ್ಲೂಡಿಂಗ್ ಧ್ಯಾನ್. ನಾವೇನೇನು ಹೇಳಿದ್ರೆ ಕೇಳ್ತಾರೆ, ಅಟ್ಲೀಸ್ಟ್ ಕೇಳಿ ಅದಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋ ಪೇಷನ್ಸ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಸೊ ಈ ಪೇಷನ್ಸ್ ಇದ್ದಾಗ ಕೇಳೋದು ಅಂದ್ರೆ ನಾವು ರಿಸೀವಿಂಗ್ ಎಂಡ್ ತುಂಬಾ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಧೈರ್ಯ ನಮ್ಗೆ ಇದ್ದೇ ಇದೆ. ಆ ಧೈರ್ಯದ ಮುಂದೆ ಹೋಗ್ತಾ ಇದೀವಿ. ಮಿಕ್ಕಿದ ಎಲ್ಲವನ್ನೂ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋಣ. ಇದನ್ನ ಪೀಟಿಗೆ ಮಾತ್ರ ಹಾಕೊಟ್ಟಿದ್ದೀನಿ. ನಮಸ್ಕಾರ. ನಿಮ್ಗೆ ಎಲ್ರಿಗೂ ಗೊತ್ತಿದೆ ನನಗೆ ಮಾತಾಡ ಫಸ್ಟು ಧ್ಯಾನ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಸಂಪಾತ್ ಒಂದು ಸಿನಿಮಾ ಆಗ್ತಿದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ ಸರ್, ಯಾವುದೋ ಸರ್ ಅಂದಿದ್ಕಿಲ್ಲ, ನಾಗಣ್ಣ ಸರ್ದು ತುಂಬ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದೊಂದು ಖುಷಿ ಆಯಿತು. ಮತ್ತು ಇಲ್ಲಿಗೆ ಬಂದ ಮೇಲೆ ಆ ಟೀಮ್ ನೋಡಿ ಗಾಬರಿ ಬಿದ್ದದೆ. ಯಾಕೆಂತಂದರೆ ಅವ್ರ ಹಿಂದೆ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತು ದೇಸಾಯಿ ಅವರು, ಮತ್ತು ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅದರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು, ಮತ್ತು ಮೋಹನ್ ಮಾಸ್ಟ್ರು ಈಗ ಒಂದು 5-6 ದಿವಸದಿಂದ ಸಾಂಗನ್ನು ನೀವೇ ನೋಡಿದಿರದೆ. ಇವತ್ತು ಬೆಳಗ್ಗೆಯಿಂದನೂ ಅದು ಹೇಗೆ ನಡೀತಿದೆ ಕೆಲಸ ಅನ್ನೋದು ನಿಮಗೆ ಗೊತ್ತಿದೆ. ಇಷ್ಟು ಹೇಳೋದಲ್ಲ, ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ನನ್ನ ಪಾತ್ರ ಮಾನಸಿ ಗಂಡ ಸರ್. ಸರ್ ಸರ್ ಅದು ನೀವು ಪಿಕ್ಚರ್ ಅಲ್ಲಿ ನೋಡಿದ್ರೆ ಇಬ್ರು ಒಂದೇ ಐದು ಕಾಣ್ತೀವಿ ಸರ್. ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ಶಾರ್ಟ್ ಇಡಬೇಕಾದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಮುಂದೆ ಬಾ ಅಂದ್ರು. ಸೊ ಅವ್ರನ್ನ ಒಂದು ಹೆಜ್ಜೆ ಹಿಂದೆ ಕಳಿಸಿ ಹೈಟ್ ಮ್ಯಾಚ್ ಮಾಡಿ, ನೆನ್ನೆ ಸಾಂಗಲ್ಲೂ ಅಷ್ಟೇ, ಫಸ್ಟ್ ಟೈಮ್ ಸಾಂಗಲ್ಲಿ ಮುಂದೆ ಒಳ್ಳೆ ಭೂಪ ಬಂದಾಗ ಗೊತ್ತಾಯ್ತೀನಿ, 2 ಹೆಜ್ಜೆ ಹಿಂದೆ ಗೊತ್ತಿದ್ರು. ಏನಕ್ಕೆ ಅಂತಂದ್ರೆ ಹೈಟ್ ಮ್ಯಾಚ್ ಮಾಡಕ್ಕೆ. ಸೊ ಹೀಗೆಲ್ಲ ಇಲ್ಲ, ಅಲ್ಲಿ ಕ್ಯಾರೆಕ್ಟರ್ಗೆ ಹೆಸರು ಬರೆಯುವಾಗ ಸೊ ಅವ್ರನ್ನ ಇಟ್ಕೊಂಡು ಮಾನಸಿ ಗಂಡ ಅಂತ ಬರ್ತಿದ್ರೆ ಅದಕ್ಕೆ ಒಂದ್ರಿಗೆ ಹೇಳಿತ್ತು. ಮತ್ತೆ ಇಲ್ಲ ಎಲ್ಲಾದ್ರ ಜೊತೆಗೆ ಒಂದು ಈ ಸಿನಿಮಾಗೆ ಯಾವುದೇ ಕೊರತೆ ಆಗದಂಗೆ, ಏನು ಯಾವುದೇ ವಿಚಾರದಲ್ಲಿ ಕೊರತೆ ಆಗದಂಗೆ ಅದ್ರ ಹಿಂದೆ ನಿಂತಿರೋದು ಯೋಗಿ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಸಿನಿಮಾ ಗೊತ್ತಿರೋದ್ರಿಂದ ಸೊ ಅದರಿಂದ ಹೆಂಗೆ ನಿಂತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಶೀಲಾ ಮೇಡಮ್ ಶೂಟಿಂಗ್ ನಡೀತಿದ್ರೆ ಅವ್ರು ಏನ್ ಮಾಡೋರು ಅಂದ್ರೆ ಪಬ್ಲಿಕ್ ಹತ್ರ ಹೋಗೋರು, ಹೆಂಗ ಅನಿಸ್ತಿದೆ, ಚೆನ್ನಾಗಿ ಅನಿಸ್ತಾ ಇದೆಯಾ, ಸಿನಿಮಾ ಬಂದ್ಮೇಲೆ ನೀವೆಲ್ಲ ನೋಡ್ತೀರಾ ಇದನ್ನ, ಮತ್ತೆ ಆ ಹುಡುಗ ಹೇಗ್ ಮಾಡ್ತಿದ್ದಾನೆ,
ಅಂತ ಎಲ್ಲ ಅವರು ಪಬ್ಲಿಕ್ನ ಕೇಳ್ತಿದ್ರು ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ಹೇಗಿದೆ ಅಂತ. ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಪ್ರತಿಯೊಂದೂ ಕೂಡ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಜೊತೆಲಿ ಇರ್ತಾರೆ ಅಂತ. ಅದಷ್ಟೇ ಅಲ್ಲ, ಶೂಟಿಂಗ್ ಬಂದಾಗ ಅವ್ರು ಪಬ್ಲಿಕ್ ಜೊತೆ ಹೇಗೆ ಬೆರೀತಿದ್ರು ಅನ್ನೋದು ನೆನ್ನೆ ಅಂತ ನೋಡಿ. ಸಾಂಗಲ್ಲಂತೂ ಒಂದ್ ಕಡೆ ನಿಂತಿದ್ದಾರೆ ಹಿಂಗೆ ಗುಂಪಲ್ಲಿ, ಮ್ಯೂಸಿಕ್ ಹಾಕಿದ್ರೆ ಏನೊಬ್ರು ಎಕ್ಸೈಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟು ಇಡೀ ತಂಡದ್ದು ಇದೆ. ಸೊ ಹಾಗಾಗಿ ಧ್ಯಾನ್ ಅವ್ರಿಗೆ ವೆಲ್ಕಮ್. ಇವ್ರದ್ದು ಡೆಡಿಕೇಶನ್ ಮತ್ತೆ ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಒಂದೇ ಟೇಕಲ್ಲಿ ನಾನು ಮಾಡಬೇಕು, ಒನ್ ಟೇಕ್ ಆರ್ಟಿಸ್ಟ್ ಆಗಬೇಕು ಅಂತ. ಅದಷ್ಟು ಸುಲಭ ಅಲ್ಲ. ಬಟ್ ಆ ಥರದ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತಿದಾರಲ್ಲ ಅದು, ಒಬ್ಬ ಕಲಾವಿದನಿಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡೋದೇ ಭಾಳ ಇಂಪಾರ್ಟೆಂಟ್. ಸೊ ಕಲಿಕೆಯ ಗುಣ ಮತ್ತೆ ಅಬ್ಸರ್ವ್ ಮಾಡೋದು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಯಾಕೆಂದ್ರೆ ಎದುರುಗಡೆ ಕೂರಿಸ್ಕೊಂಡವ್ರಿಗೆ ಮುಖಸ್ತುತಿ ಮಾಡೋದು ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅಧ್ಯಕ್ಷೀಯ ಭಾಷಣ ರೀತಿಯಾಗಿದೆ ಅಂತ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಾಗಣ್ಣ ಸರ್ ಹೇಳಿದಾಗೆ ನಿಮ್ಮನ್ನೆಲ್ಲ ನಮ್ಮ ಶೂಟಿಂಗ್ ಜಾಗದಲ್ಲಿ ನೋಡೋದು ಬಹಳ ಸಂತೋಷದ ವಿಚಾರ. ಹಿಂದೆ ಎಲ್ಲ ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ, ಆದ್ರೆ ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷದ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1, ಕಾಕ 2 ಅಂತಂತ 2 ಪಾತ್ರಗಳನ್ನ ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1, ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು ಇವರ ಸಂದರ್ಭದಲ್ಲಿದ್ದಂಥ ಹೋರಾಟ ಮತ್ತೆ ಆ ನೋಟಗಳನ್ನೆಲ್ಲ ಇಟ್ಕೊಂಡು ಇವರ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನು ನಮಗೆ ಜವಾಬ್ದಾರಿನ ವಹಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತಂದ್ಬಿಟ್ಟು ನನಗೆ ಹೇಳಿದ್ದು ಭಾಳ ಸಂತೋಷದ ವಿಚಾರ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂಥ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತೆ ಹಳೆಯ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನು ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, NS ರಮೇಶ್ ಸರ್. ಹೌದು ಸರ್, ಬಂಗಾರದ ಮನುಷ್ಯ ಲಕ್ಷ್ಮಣ್ ಸರ್. ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿರೋಂಥವ್ರು. ಅವ್ರದ ಒಂದು ಟೀಮು, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದು ದೊಡ್ಡ ಟೀಮು. ಸುರೇಶ್ ಅವರು ಬಹಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತೆ ನಮ್ಮ MS ರಮೇಶ್ ಸರ್ ಟೀಮು, ವಿಶ್ವಾಸರು, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನ ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೇನೆ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟಾಲಿಟಿ ಇಟ್ಕೊಂಡು, ಆ ಥಾಟ್ ಆಫ್ ಸ್ಕೂಲ್ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬರ ಜೊತೆ ಅವರು ಬ್ಲೆಂಡ್ ಆಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ, ಜೊತೆಗೆ ಬಾಗೂ ಇದ್ದಾರೆ. ಅದ್ರ ನಂತರ ಇದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ ಕಲಿಕೆಯಲ್ಲಿ. ಆ ಮಾತುಗಳು ಮತ್ತೆ ಧ್ವನಿಗಳು ಮತ್ತೆ ಅವರ ನೋಟ ಇವೆಲ್ಲವೂ ನಮಗೆ ತಿಳಿಸ್ಕೊಡೋದ್ರಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಈ ಸೈನಿಕರೇ. ಈ ಸೈನಿಕ ಅವತ್ತು ಸೈನಿಕ, ಇವತ್ತು ಅತ್ಯದ್ಭುತವಾದಂತಹ ಫೀಲ್ಡ್ ಮಾರ್ಷಲ್ ಲೆವೆಲ್ಗೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ತಂಡವನ್ನ ಕಟ್ಟಿದ್ದಾರೆ. ನಿಮ್ಮ ಮುಂದೆ ಇವತ್ತು ನಮ್ಮನ್ನೆಲ್ಲರೂ ಕೂರಿಸಿದ್ದಾರೆ, ನಿಮ್ಮನ್ನು ಈ ಜಾಗಕ್ಕೆ ಕರೆಸಿದ್ದಾರೆ ಅಂತ ಒಂದು ಸಾಧ್ಯತೆ ಇರುವಂತಹ ಸೈನಿಕ CP ಯೋಗೀಶ್ವರ್ ಅವರು ಅವರ ಮಗನನ್ನ ನಾಯಕ ನಟನಾಗಿ ಕನ್ನಡ ರಂಗಭೂಮಿಯಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಇಡ್ತಾ ಇರೋದು ಈ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯ, ಅವಶ್ಯಕ. ಸಾಧ್ಯತೆಗಳು ಎರಡೂ ಇರೋದ್ರಿಂದ ಮಧ್ಯ ಮಾತಾಡ್ಬೇಕಾದ್ರೆ ನಿಮಗೆ ಪತ್ರಕರ್ತ ಹೇಳ್ತಾರೆ, ಒಳ್ಳೆ ಬಾಲಿವುಡ್ ಹೀರೋ ರೀತಿ ಇದ್ದಾರೆ ಮತ್ತೆ ಹ್ಯಾಂಗ್ ಅಂತ. ಹೌದು, ಬಾಲಿವುಡ್ ರೀತಿ ಇದ್ದಾಗ ಚಂದ ಕಾಣಿಸೋದಲ್ಲ,
ಅದ್ರ ಆಚೆಗೆ ಆ ಸತ್ವವನ್ನು ಇಟ್ಟುಕೊಂಡು ಧ್ಯಾನ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇವತ್ತಿಗೆ 21ನೇ ದಿನ ನನ್ನ ಪ್ರಯಾಣ, ಪ್ರತಿಯೊಂದನ್ನು ನೋಡಿದ್ದೇನೆ. ಈಸ್ ವೆರಿ ಹಂಬಲ್, ಡೆಡಿಕೇಟೆಡ್. ಧ್ಯಾನನ ಹೆಸರಿದ್ದೇನೆ, ಧ್ಯಾನಸ್ಥನಾಗಿರ್ತಾನೆ ಯಾವ್ದಾದ್ರು ಕೆಲಸ ಮಾಡುವಾಗ. ಅಂತ ಒಂದು ಸಿನ್ಸಿಯಾರಿಟಿ ಇದೆ. ಇಂಥ ಸಿನ್ಸಿಯಾರಿಟಿ ಅತ್ಯದ್ಭುತವಾಗಿ ಈ ಸಿನಿಮಾವನ್ನ ರೂಪಿಸಿದರೆ ಎಲ್ಲಾ ನಿಟ್ಟಿನಲ್ಲೂ, ಎಲ್ಲಾ ವಿಭಾಗದಲ್ಲೂ ಕೂಡ ಕಲಾವಿದರಾಗೋದು, ಟೆಕ್ನಿಷಿಯನ್ಸ್ ಆಗೋದು, ನಿರ್ದೇಶಕರಾಗೋದು, ಬರವಣಿಗೆಗಾರಬಹುದು. ಬಹುಶಃ ನಾನು ನನ್ನ ಇಡೀ 11 ವರ್ಷದ ಲೈಫ್ ಸಿನಿಮಾದ ಜರ್ನಿಯಲ್ಲಿ ಬರಹಗಾರರು ಸ್ವತಃ ಸೆಟ್ ಅಲ್ಲಿ ಇದ್ದು ಅಲ್ಲಲ್ಲಿ ಓರಗೋರಗಳನ್ನ ತಿದ್ದುಕೊಂಡು ನಾವು ಕೇಳ್ತಿದ್ವಿ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಜೀವದ ಶಂಕರ್ ಅಲ್ಲೇ ಇರ್ತಿದ್ದು, ಆರ್ ಜಯಗೋಪಾಲ್ ಬರಹಗಾರರು ಇರ್ತಿದ್ರು ಅಂತ. ಆದ್ರೆ ಈ ಸೆಟ್ ಅಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಜನ ಅತ್ಯದ್ಭುತವಾದ ಬರಹಗಾರರು. MS ರಮೇಶ್ ಸರ್, ದೇಸಾಯಿ ಸರ್, ವಿಶ್ವ ಅತ್ಯದ್ಭುತವಾಗಿ. ಆಮೇಲೆ ಏನೇ ಹೊಸದು ಬಂದ್ರು ಕೂಡ ಅದನ್ನ ಒಗ್ಗಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ಪದ ಬಳಕೆ, ವಾಕ್ಯ ರಚನೆ ನಿಮ್ಗೆ ಉಚ್ಚಾರಣೆಗೆ ಎಷ್ಟು ಯೋಗ್ಯವಾಗಿದೆ ಅಂತಂದ್ರೆ ನಿಜಕ್ಕೂ ನಮ್ಗೆ ಸಂತೋಷ ಆಗುತ್ತೆ. ಒಬ್ಬ ಕಲಾವಿದನಿಗೆ ಅತ್ಯದ್ಭುತವಾಗಿ ಒಂದು ವಾಕ್ಯವನ್ನ ಹೇಳುವಾಗ, ಸಂಬೋಧಿಸುವಾಗ, ಅದನ್ನ ಉಚ್ಚಾರಣೆ ಮಾಡುವಾಗ ಆ ಪದವೇ ತಂತಾನೆ ತಾನು ಅದು ಅಭಿವ್ಯಕ್ತಗೊಳಿಸ್ಬಿಡ್ತದೆ. ಅಂತ ಒಂದು ಅದ್ಭುತವಾದ ಬರವಣಿಗೆ. ನೀವು ನಿಜವಾಗ್ಲೂ ಈ ಸಿನಿಮಾದ ಬರವಣಿಗೆ ಅತ್ಯದ್ಭುತವಾಗಿದೆ. ಇದು ಎಲ್ಲರೂ ಕರ್ಕೊಂಡು ಬಂದು ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಎಲ್ಲರೂ ತಂದು ಇಲ್ಲಿ ಪದಾತಿ ದಳ ಇದೆ, ಅಶ್ವದಳ ಇದೆ, ಮಾಹುತ ದಳ ಇದೆ, ಎಲ್ಲಾ ದಳಗಳನ್ನು ನಮ್ಮ ಈ ಸೈನಿಕರು ತಂದು ಕೂರಿಸಿದ್ದಾರೆ. ಹೀಗಾಗಿ ನಿಜವಾಗ್ಲೂ ಇಂಥದ್ದೊಂದು ಅತ್ಯದ್ಭುತವಾದಂತ ಸಿನಿಮಾ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿ ಒಳಗೊಳ್ಳೋ ರೀತಿ ಮಾಡಿದ್ದಾರೆ. ಹಾಗಾಗಿ ಧನ್ಯವಾದಗಳು ಸರ್. ಇದು ಅತ್ಯುತ್ತಮವಾಗಲಿ. ಇದನ್ನ ಚಾಲೆಂಜಿಂಗ್ ತಗೊಂಡು ನೀವು ಎಲ್ಲರೂ ಕೂಡ ಮೇಲಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೆಲ್ಲದಕ್ಕೆ ನೀವು ಕೈ ಕೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹೀರೋ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂಡ್ ಅವರೆಲ್ಲ ಹೇಳಕ್ಕಿಂತ ಮುಂಚೆನೆ ಎಲ್ಲ ಕಲ್ತ್ಕೊಂಡು ಸ್ಟೇಜಲ್ಲಿ ಬಂದ್ಬಿಟ್ಟು ಆಕ್ಟಿವ್ ಆಗಿ ಮಾಡ್ತಾರೆ ಅಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅಂಡ್ ಡೈರೆಕ್ಟರ್ ಸರಿಗೆ ಚಪ್ಪಲೇ ಬೇಕು ಪ್ಲೀಸ್. ನನಗೆ ಈ ಮೂವಿ ಇಷ್ಟ ಆಯಿತು. ಆ್ಯಂಡ್ ಕರ್ನಾಟಕ ಬಲಂ ಅಂತ ನಾನು ಕೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾದಾಮಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಾನು ಹೀರೋದು ಜೂನಿಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇಬ್ರು ನಮ್ಮಪ್ಪ ಅಂದ್ರೆ ಫಿಲಮಲ್ಲಿ, ಇಬ್ರು ನಮ್ಮಮ್ಮ ಅಂದ್ರೆ ಫಿಲಮಲ್ಲಿ, ಮತ್ತೆ ನಾನು ಅವ್ರ ಮಗ. ನನ್ನ ಹೆಸರು ವಿಹಾನ್ ಸೂರ್ಯ ಅಂತ. ನಮ್ಮೂರು ಮೈಸೂರು. ನಾನು ಇಲ್ಲಿವರೆಗೂ 3 ವರ್ಷದಿಂದ ಡ್ರಾಮಾ ಅಭ್ಯಾಸ ಮಾಡ್ತಿದ್ದೀನಿ. ಮತ್ತೆ ಇಲ್ಲಿವರೆಗೂ 5 ಜನ ಗುರುಗಳ ಹತ್ರ ಕಲ್ತಿದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ. ಇದು 4ನೇ ಫಿಲಮ್. ಅದಾದ್ಮೇಲೆ ವಾತಾಪಿ. ನೀನು ಗ್ರಂಥಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಗರ್ಭ ಬಗೆದು ಆತನ ಕರುಳುಗಳನ್ನು ಹಾರ ಮಾಡಿಕೊಂಡು ಕೊಳ್ಳಿಗೆ ಹಾಕಿಕೊಂಡವನು ನೀನೆಯೋ. ಶತ್ರುಗಳು ನಿನ್ನ ಕೈ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಅಡಗಿತ್ತು ನಿನ್ನ ಉಗ್ರತನ? ಎಲ್ಲಿ ಅಡಗಿತ್ತು, ಎಲ್ಲಿ ಅಡಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಹೇಳಿ ನರಸಿಂಹ, ನೀನು ಹೇಳಿ ನರಸಿಂಹ. ರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಮುಂಡಗಳ ಚಾಟ.
ನದಿಯಂತೆ ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗರ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ? ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ? ವೆಂಕಟ, ಯಾವ ಕನ್ನಡಿಗತ್ತಾನೆ? ತಾಯಿ ಭುವನೇಶ್ವರ, ನನ್ನನ್ನು ನೋಡಿ ನಗುತ್ತಿರುವೆಯಾ ತಾಯಿ? ನನ್ನನ್ನು ಅಣಿಗಿಸಿ ನಗುತ್ತಿರುವೆಯಾ? ನೀನೇ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಹೆಚ್ಚಮ್ಮ ಹೆಚ್ಚಮ್ಮ ಎಂದು ನಗುತ್ತಿರುವೆಯಾ? ನನಗೆ ಇನ್ನಾಕೆ ಕೆಚ್ಚಿದೆಯ ಬಿರುದು, ಇನ್ನಾಕೆ ಕನ್ನಡ ರಾಷ್ಟ್ರ ವೀರನೆಂಬ ಪಂಗರು? ಇದ್ದೇಕೆ ವೆಂಕಟ, ಇದ್ದೇಕೆ ಕನ್ನಡಿಗರು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ. ತಾಯಿ ಭುವನೇಶ್ವರಿ, ಕನ್ನಡಿಗರ ನರ ನಾಡಿಗಳಲ್ಲಿ ಹರಿಯುತ್ತಿರುವ ಭುವನೇಶ್ವರಿ ರಕ್ತದ ಮೇಲಾಣ ಮಾಡುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುವೆ ತಾಯಿ, ನಿನ್ನ ಋಣವನ್ನು ತೀರಿಸುವೆ. ಜೈ ಭುವನೇಶ್ವರಿ, ಕರ್ನಾಟಕ ಬಲಂ ಅಜಾಯ. ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಬಹಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲಿ ಸಣ್ಣ ವಿಚಾರ. ಇದನ್ನ ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಈ ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದ್ಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಬಹಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮೊದಲಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೇನೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆ ಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀವು ನಿಂತ್ಕೊಂಡು ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು ಬಹಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರು ಒಬ್ಬ ನಿರ್ದೇಶಕರಾಗಿದ್ರು ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಳಿಗೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲ ಇರ್ತಿದ್ರೆ ನನಗೆ ಒಂದು ಭರವಸೆ ಏನಪ್ಪ ಅಂದ್ರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ತರ ಸಿಗುತ್ತೆ ಕೈಗೆ. ಆದ್ರೆ ಒಂದು ಕತೆ, ಗಟ್ಟಿ ಕತೆ ಸಿಗ್ಬೇಕಾದ್ರೆ ಬಹಳಷ್ಟು ಜನ ತಮ್ಮ ಅಮ್ಮು ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರ್ಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಬಹಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣ್ರು. ಈಗ ಒಂದೆರಡು ಹಾಡುಗಳನ್ನು ಮಾಡಿ ನಾವು ಬೇಡ ಅಂತ ತೀರ್ಮಾನ ಮಾಡಿದ್ವು. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕ್ ಎಲ್ಲ ಆದ್ಮೇಲೆ, ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಡು ಬರ್ತೀವಿ, ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ, ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಕುದುಕ್ಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತದೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಆಗಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಎಲ್ಲ ಪತ್ರಕರ್ತ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲರೂ ಕ್ಯಾಲ್ಕುಲೇಟಿವ್ ಆಗಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, ನಾವು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ಹೃದಯದಿಂದ ನಟಿಸ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕತೆ. ಇದಕ್ಕೆಲ್ಲ ಕಾರಣ ಇದ್ರ ಬಲನೇ ನಮ್ಮ ಯೋಗೇಶ್ವರ್ ಅವರು. ಮುಂಚೆಯಿಂದ ಹೇಳಿದ್ದೀನಿ, ಅವ್ರಿಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಇದೆ. ಕರ್ನಾಟಕದ ಈಗ ಏನಾಗಿದೆ ಈ ಕನ್ನಡ ಚಿತ್ರದ ಪರಿಸ್ಥಿತಿ, ಈ ಚಿತ್ರದಿಂದ ಖಂಡಿತವಾಗೂ
ಅದ್ಭುತವಾಗಿ ಮುಂಚೆ ಏನು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವ್ರ ಕಾಲದಲ್ಲಿ ಸುವರ್ಣ ಇದರಿತ್ತು ಆ ಥರ ಈ ಚಿತ್ರ ಬರುತ್ತೆ. ಇನ್ನು ಧ್ಯಾನ್ ಬಗ್ಗೆ ಹೇಳೋದಾದರೆ ಬೇರೆ ಈ ಬೇರೆ ಸಾಹುಕಾರ ಮಕ್ಕಳಾಗಲಿ MLA ಇವ್ರುಗಳೆಲ್ಲ ಏನೋ ನಮ್ಮಪ್ಪ ಇಟ್ಟಿದ್ದಾರೆ ಮಾಡೋಣ ಹೆಸರು ಮಾಡೋಣ ಅಂತ ಬರ್ತಾರೆ. ಆದರೆ ನಾನು ಧ್ಯಾನ್ ಗಮನಿಸಿದ ಆ ಥರ ಅಲ್ಲ. ನಿಮ್ಮೆಲ್ಲರ ಆರೈಕೆಯಿಂದ ಈ ಇಯರ್ ಟು ಸ್ಟೇ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ 100% ಧ್ಯಾನ್ ಎಫರ್ಟ್ ನಾನು ನೋಡ್ತಾನೆ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ನೀವೆಲ್ಲನೂ ಸಹಕಾರ ಕೊಡಿ. ಈ ಚಿತ್ರ ಅಮೋಘವಾಗಿ ಬರುತ್ತೆ. ಥ್ಯಾಂಕ್ ಯು. ಖಂಡಿತ ಆ ಥರನೇ ಇರುತ್ತಿದ್ದು. ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್